ನಿಮಗೆ ಯಾವ ರೀತಿ ಚಾಟಿ ಬೀಸಬೇಕೋ ಅದನ್ನು ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ನೀವು ಆಡಳಿತ ನಡೆಸ್ಕೊಂಡು ಹೋದ್ರೆ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಮಂಡ್ಯದಲ್ಲಿ ಸಿಎಂ ಹೇಳಿದ್ದಾರೆ, ಅವಹೇಳನಕಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿ.ಟಿ. ರವಿ ಅವರು ಮಾತಾಡಿದ್ದಾರೆ, ಅದೇ ಕಾರಣ ಹಾಗಾಗಿ ಬಂಧಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಘಟನೆ ನಡೆದಂಥ ಸಮಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೌಸಲ್ಲಿದ್ರಾ? ಹೌಸಲ್ಲಿರೋದು ಯಾರು? ಅವ್ರು ನಡೆಸ್ತಾ ಇರೋದು ಯಾರು? ಸಭಾಪತಿಗಳು. ಇವತ್ತು ಸಭಾಪತಿಗಳು ಏನು ಹೇಳಿದ್ದಾರೆ? ಪದ ಬಳಕೆನೇ ಆಗಿಲ್ಲ, ಯಾವುದು ರೆಕಾರ್ಡ್ ಆಗಿಲ್ಲ, ಯಾವುದು ರೆಕಾರ್ಡಲ್ಲಿ ಬಂದಿಲ್ಲ ಅಂದಮೇಲೆ ನೀವು ಯಾವ ಉದ್ದೇಶದಿಂದ ಸಿ.ಟಿ. ರವಿಯವರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ? ನೀವು ಎಲ್ಲೋ ವಿರೋಧ ಪಕ್ಷದವರ ಧ್ವನಿ ಹತ್ತಿಕ್ಕಬೇಕು, ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅವ್ರು ಎದುರ್ಕೊತಾರೆ, ಓಡ್ತಾರೆ ಅಂತ ತಾವು ಭಾವಿಸಿದರೆ ಇದು ಶುದ್ಧ ಸುಳ್ಳು. ಇದು ನಿಮ್ಮ ತಪ್ಪು ಕಲ್ಪನೆ, ತಪ್ಪು ಭ್ರಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಡಿ.ಸಿ.ಎಂ ಹೇಳ್ತಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ, ಅಲ್ಲಿ ಸಿ.ಟಿ. ರವಿ ಬದುಕುಳಿದಿದ್ದೇ ಹೆಚ್ಚು ಅನ್ನೋ ರೀತಿಯಲ್ಲಿ ಹೇಳಿಕೆ. ಅಯ್ಯೋ, ಬದುಕೋದು ಹುಟ್ಟೋದು ಯಾರ ಕೈಯಲ್ಲಿಲ್ಲ ಸ್ವಾಮಿ, ಎಲ್ಲ ಮೇಲೆ ಭಗವಂತನ ಕೈಯಲ್ಲಿದೆ. ಈ ರೀತಿ ಎದುರಿಸಿ ಬೆದರಿಸಿ ಎಲ್ಲ ರಾಜಕಾರಣ ಮಾಡಿದವರು ನೋಡಿದ್ದೀವಿ ನಾವು. ತೆಲಂಗಾಣದಲ್ಲಿ ನೋಡಿದ್ದೀವಿ, ಆಂಧ್ರದಲ್ಲಿ ನೋಡಿದ್ದೀವಿ. ಯಾರು ಏನು ಜನ ಮನಸ್ಸು ಮಾಡಿದರೆ ಬದುಕ್ತೀವಿ, ದೇವ್ರ ಮನಸ್ಸು ಮಾಡಿದರೆ ಬದುಕ್ತೀವಿ. ಯಾರು ಯಾರ ಜೀವ ತೆಗಿಯೋಕ್ಕಾಗಲ್ಲ. ಯಾರು ಎಷ್ಟು ಜನರನ್ನ ಜೀವ ತೆಗೆದಿದ್ದಾರೆ ನೋಡಿದ್ದೀವಿ. ಕೋಟಿ ಕರ್ಕೊಂಡು ಹೋಗಿದ್ದಾರೆ ಸರ್. ಸಹಜವಾಗಿ ಅವ್ರು ಏನೇನೋ ಒತ್ತಡ, ಯಾವ ತಂತ್ರ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಕಾನೂನು ನಮ್ಮ ಪರವಾಗಿ ಇದ್ದೇ ಇದೆ. ಇವತ್ತು ಸಭಾಪತಿಗಳು ಪದ ಬಳಕೆ ಆಗಿಲ್ಲ, ರೆಕಾರ್ಡಲ್ಲಿ ಬಂದಿಲ್ಲ ಅಂತಂದಮೇಲೆ ಏನು ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡ್ತಾರೆ? ಅವ್ರ ಕೇಸ್ ತಪ್ಪು ಅಂತೇಳಿ ಗೊತ್ತಾಗ್ತದೆ ಜನರಿಗೆ. ಓಕೆ ಸರ್, ನಿಮಗೆ ಯಾವ ರೀತಿ ಚಾಟಿ ಬೀಸಬೇಕೋ ಅದನ್ನು ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ನೀವು ಆಡಳಿತ ನಡೆಸ್ಕೊಂಡು ಹೋದ್ರೆ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಮಂಡ್ಯದಲ್ಲಿ ಸಿಎಂ ಹೇಳಿದ್ದಾರೆ, ಅವಹೇಳನಕಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿ.ಟಿ. ರವಿ ಅವರು ಮಾತಾಡಿದ್ದಾರೆ, ಅದೇ ಕಾರಣ ಹಾಗಾಗಿ ಬಂಧಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಘಟನೆ ನಡೆದಂಥ ಸಮಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೌಸಲ್ಲಿದ್ರಾ? ಹೌಸಲ್ಲಿರೋದು ಯಾರು? ಅವ್ರು ನಡೆಸ್ತಾ ಇರೋದು ಯಾರು? ಸಭಾಪತಿಗಳು. ಇವತ್ತು ಸಭಾಪತಿಗಳು ಏನು ಹೇಳಿದ್ದಾರೆ? ಪದ ಬಳಕೆನೇ ಆಗಿಲ್ಲ, ಯಾವುದು ರೆಕಾರ್ಡ್ ಆಗಿಲ್ಲ, ಯಾವುದು ರೆಕಾರ್ಡಲ್ಲಿ ಬಂದಿಲ್ಲ ಅಂದಮೇಲೆ ನೀವು ಯಾವ ಉದ್ದೇಶದಿಂದ ಸಿ.ಟಿ. ರವಿಯವರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ? ನೀವು ಎಲ್ಲೋ ವಿರೋಧ ಪಕ್ಷದವರ ಧ್ವನಿ ಹತ್ತಿಕ್ಕಬೇಕು, ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅವ್ರು ಎದುರ್ಕೊತಾರೆ, ಓಡ್ತಾರೆ ಅಂತ ತಾವು ಭಾವಿಸಿದರೆ ಇದು ಶುದ್ಧ ಸುಳ್ಳು. ಇದು ನಿಮ್ಮ ತಪ್ಪು ಕಲ್ಪನೆ, ತಪ್ಪು ಭ್ರಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಡಿ.ಸಿ.ಎಂ ಹೇಳ್ತಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ, ಅಲ್ಲಿ ಸಿ.ಟಿ. ರವಿ ಬದುಕುಳಿದಿದ್ದೇ ಹೆಚ್ಚು ಅನ್ನೋ ರೀತಿಯಲ್ಲಿ ಹೇಳಿಕೆ. ಅಯ್ಯೋ, ಬದುಕೋದು ಹುಟ್ಟೋದು ಯಾರ ಕೈಯಲ್ಲಿಲ್ಲ ಸ್ವಾಮಿ, ಎಲ್ಲ ಮೇಲೆ ಭಗವಂತನ ಕೈಯಲ್ಲಿದೆ. ಈ ರೀತಿ ಎದುರಿಸಿ ಬೆದರಿಸಿ ಎಲ್ಲ ರಾಜಕಾರಣ ಮಾಡಿದವರು ನೋಡಿದ್ದೀವಿ ನಾವು. ತೆಲಂಗಾಣದಲ್ಲಿ ನೋಡಿದ್ದೀವಿ, ಆಂಧ್ರದಲ್ಲಿ ನೋಡಿದ್ದೀವಿ. ಯಾರು ಏನು ಜನ ಮನಸ್ಸು ಮಾಡಿದರೆ ಬದುಕ್ತೀವಿ, ದೇವ್ರ ಮನಸ್ಸು ಮಾಡಿದರೆ ಬದುಕ್ತೀವಿ. ಯಾರು ಯಾರ ಜೀವ ತೆಗಿಯೋಕ್ಕಾಗಲ್ಲ. ಯಾರು ಎಷ್ಟು ಜನರನ್ನ ಜೀವ ತೆಗೆದಿದ್ದಾರೆ ನೋಡಿದ್ದೀವಿ. ಕೋಟಿ ಕರ್ಕೊಂಡು ಹೋಗಿದ್ದಾರೆ ಸರ್. ಸಹಜವಾಗಿ ಅವ್ರು ಏನೇನೋ ಒತ್ತಡ, ಯಾವ ತಂತ್ರ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಕಾನೂನು ನಮ್ಮ ಪರವಾಗಿ ಇದ್ದೇ ಇದೆ. ಇವತ್ತು ಸಭಾಪತಿಗಳು ಪದ ಬಳಕೆ ಆಗಿಲ್ಲ, ರೆಕಾರ್ಡಲ್ಲಿ ಬಂದಿಲ್ಲ ಅಂತಂದಮೇಲೆ ಏನು ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡ್ತಾರೆ? ಅವ್ರ ಕೇಸ್ ತಪ್ಪು ಅಂತೇಳಿ ಗೊತ್ತಾಗ್ತದೆ ಜನರಿಗೆ. ಓಕೆ ಸರ್, ನಿಮಗೆ ಯಾವ ರೀತಿ ಚಾಟಿ ಬೀಸಬೇಕೋ ಅದನ್ನು ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ನೀವು ಆಡಳಿತ ನಡೆಸ್ಕೊಂಡು ಹೋದ್ರೆ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಮಂಡ್ಯದಲ್ಲಿ ಸಿಎಂ ಹೇಳಿದ್ದಾರೆ, ಅವಹೇಳನಕಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿ.ಟಿ. ರವಿ ಅವರು ಮಾತಾಡಿದ್ದಾರೆ, ಅದೇ ಕಾರಣ ಹಾಗಾಗಿ ಬಂಧಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಘಟನೆ ನಡೆದಂಥ ಸಮಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೌಸಲ್ಲಿದ್ರಾ? ಹೌಸಲ್ಲಿರೋದು ಯಾರು? ಅವ್ರು ನಡೆಸ್ತಾ ಇರೋದು ಯಾರು? ಸಭಾಪತಿಗಳು. ಇವತ್ತು ಸಭಾಪತಿಗಳು ಏನು ಹೇಳಿದ್ದಾರೆ? ಪದ ಬಳಕೆನೇ ಆಗಿಲ್ಲ, ಯಾವುದು ರೆಕಾರ್ಡ್ ಆಗಿಲ್ಲ, ಯಾವುದು ರೆಕಾರ್ಡಲ್ಲಿ ಬಂದಿಲ್ಲ ಅಂದಮೇಲೆ ನೀವು ಯಾವ ಉದ್ದೇಶದಿಂದ ಸಿ.ಟಿ. ರವಿಯವರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ? ನೀವು ಎಲ್ಲೋ ವಿರೋಧ ಪಕ್ಷದವರ ಧ್ವನಿ ಹತ್ತಿಕ್ಕಬೇಕು, ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅವ್ರು ಎದುರ್ಕೊತಾರೆ, ಓಡ್ತಾರೆ ಅಂತ ತಾವು ಭಾವಿಸಿದರೆ ಇದು ಶುದ್ಧ ಸುಳ್ಳು. ಇದು ನಿಮ್ಮ ತಪ್ಪು ಕಲ್ಪನೆ, ತಪ್ಪು ಭ್ರಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಡಿ.ಸಿ.ಎಂ ಹೇಳ್ತಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ, ಅಲ್ಲಿ ಸಿ.ಟಿ. ರವಿ ಬದುಕುಳಿದಿದ್ದೇ ಹೆಚ್ಚು ಅನ್ನೋ ರೀತಿಯಲ್ಲಿ ಹೇಳಿಕೆ. ಅಯ್ಯೋ, ಬದುಕೋದು ಹುಟ್ಟೋದು ಯಾರ ಕೈಯಲ್ಲಿಲ್ಲ ಸ್ವಾಮಿ, ಎಲ್ಲ ಮೇಲೆ ಭಗವಂತನ ಕೈಯಲ್ಲಿದೆ. ಈ ರೀತಿ ಎದುರಿಸಿ ಬೆದರಿಸಿ ಎಲ್ಲ ರಾಜಕಾರಣ ಮಾಡಿದವರು ನೋಡಿದ್ದೀವಿ ನಾವು. ತೆಲಂಗಾಣದಲ್ಲಿ ನೋಡಿದ್ದೀವಿ, ಆಂಧ್ರದಲ್ಲಿ ನೋಡಿದ್ದೀವಿ. ಯಾರು ಏನು ಜನ ಮನಸ್ಸು ಮಾಡಿದರೆ ಬದುಕ್ತೀವಿ, ದೇವ್ರ ಮನಸ್ಸು ಮಾಡಿದರೆ ಬದುಕ್ತೀವಿ. ಯಾರು ಯಾರ ಜೀವ ತೆಗಿಯೋಕ್ಕಾಗಲ್ಲ. ಯಾರು ಎಷ್ಟು ಜನರನ್ನ ಜೀವ ತೆಗೆದಿದ್ದಾರೆ ನೋಡಿದ್ದೀವಿ. ಕೋಟಿ ಕರ್ಕೊಂಡು ಹೋಗಿದ್ದಾರೆ ಸರ್.
ಸಹಜವಾಗಿ ಅವ್ರು ಏನೇನೋ ಒತ್ತಡ ಯಾವ ತಂತ್ರ ಉಪಯೋಗಿಸ್ಬೇಕು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಕಾನೂನು ನಮ್ಮ ಪರವಾಗಿ ಇದ್ದೇ ಇದೆ. ಇವತ್ತು ಸಭಾಪತಿಗಳು ಪದ ಬಳಕೆ ಆಗಿಲ್ಲ, ರೆಕಾರ್ಡಲ್ಲಿ ಬಂದಿಲ್ಲ ಅಂತಂದಮೇಲೆ ಏನು ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡ್ತಾರೆ? ಅವ್ರ ಕೇಸ್ ತಪ್ಪು ಅಂತೇಳಿ ಗೊತ್ತಾಗ್ತದೆ ಜನರಿಗೆ. ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ಯಾವ ರೀತಿ ಚಾಟಿ ಬೀಸಬೇಕೋ ಅದನ್ನು ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ನೀವು ಆಡಳಿತ ನಡೆಸ್ಕೊಂಡು ಹೋದ್ರೆ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಅಲ್ಲ, ಮಂಡ್ಯದಲ್ಲಿ CM ಹೇಳಿದ್ದಾರೆ, ಅವಹೇಳನಕಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ CT ರವಿ ಅವ್ರು ಮಾತಾಡಿದ್ದಾರೆ, ಅದೇ ಕಾರಣ ಹಾಗಾಗಿ ಬಂಧಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಘಟನೆ ನಡೆದಂಥ ಸಮಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೌಸಲ್ಲಿರೋದು ಯಾರು? ಅವ್ರು ನಡೆಸ್ತಾ ಇರೋದು ಯಾರು? ಸಭಾಪತಿಗಳು. ಇವತ್ತು ಸಭಾಪತಿಗಳು ಏನು ಹೇಳಿದ್ದಾರೆ? ಪದ ಬಳಕೆನೇ ಆಗಿಲ್ಲ, ಯಾವುದು ರೆಕಾರ್ಡ್ ಆಗಿಲ್ಲ, ಯಾವುದು ರೆಕಾರ್ಡಲ್ಲಿ ಬಂದಿಲ್ಲ ಅಂದಮೇಲೆ ನೀವು ಯಾವ ಉದ್ದೇಶದಿಂದ CT ರವಿಯವರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ? ನೀವು ಎಲ್ಲೋ ವಿರೋಧ ಪಕ್ಷದವರ ಧ್ವನಿ ಹತ್ತಿಕ್ಕಬೇಕು, ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅವ್ರು ಎದುರ್ಕೊತಾರೆ, ಓಡ್ತಾರೆ ಅಂತ ತಾವು ಭಾವಿಸಿದರೆ ಇದು ಶುದ್ಧ ಸುಳ್ಳು. ಇದು ನಿಮ್ಮ ತಪ್ಪು ಕಲ್ಪನೆ, ತಪ್ಪು ಭ್ರಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, DCM ಹೇಳ್ತಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ, ಅಲ್ಲಿ CT ರವಿ ಬದುಕುಳಿದಿದ್ದೆ ಹೆಚ್ಚು ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಅಯ್ಯೋ, ಬದುಕೋದು ಹುಟ್ಟೋದು ಯಾರ ಕೈಯಲ್ಲಿಲ್ಲ ಸ್ವಾಮಿ, ಎಲ್ಲ ಮೇಲೆ ಭಗವಂತನ ಕೈಯಲ್ಲಿದೆ. ಈ ರೀತಿ ಎದುರಿಸಿ ಬೆದರಿಸಿ ಎಲ್ಲ ರಾಜಕಾರಣ ಮಾಡಿದವರು ನೋಡಿದ್ದೀವಿ ನಾವು. ತೆಲಂಗಾಣದಲ್ಲಿ ನೋಡಿದ್ದೀವಿ, ಆಂಧ್ರದಲ್ಲಿ ನೋಡಿದ್ದೀವಿ. ಯಾರು ಏನು ಜನ ಮನಸ್ಸು ಮಾಡಿದರೆ ಬದುಕ್ತೀವಿ, ದೇವ್ರ ಮನಸ್ಸು ಮಾಡಿದರೆ ಬದುಕ್ತೀವಿ. ಯಾರು ಯಾರ ಜೀವ ತೆಗಿಯೋಕ್ಕಾಗಲ್ಲ, ಯಾರು ಎಷ್ಟು ಜನರನ್ನ ಜೀವ ತೆಗೆದಿದ್ದಾರೆ ನೋಡಿದ್ದೀವಿ. ಈ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಸರ್. ಸಹಜವಾಗಿ ಅವ್ರು ಏನೇನೋ ಒತ್ತಡ ಯಾವ ತಂತ್ರ ಉಪಯೋಗಿಸ್ಬೇಕು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಕಾನೂನು ನಮ್ಮ ಪರವಾಗಿ ಇದ್ದೇ ಇದೆ. ಇವತ್ತು ಸಭಾಪತಿಗಳು ಪದ ಬಳಕೆ ಆಗಿಲ್ಲ, ರೆಕಾರ್ಡಲ್ಲಿ ಬಂದಿಲ್ಲ ಅಂತಂದಮೇಲೆ ಏನು ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡ್ತಾರೆ? ಅವ್ರ ಕೇಸ್ ತಪ್ಪು ಅಂತೇಳಿ ಗೊತ್ತಾಗ್ತದೆ ಜನರಿಗೆ. ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ಯಾವ ರೀತಿ ಚಾಟಿ ಬೀಸಬೇಕೋ ಅದನ್ನು ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ನೀವು ಆಡಳಿತ ನಡೆಸ್ಕೊಂಡು ಹೋದ್ರೆ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಅಲ್ಲ, ಮಂಡ್ಯದಲ್ಲಿ CM ಹೇಳಿದ್ದಾರೆ, ಅವಹೇಳನಕಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ CT ರವಿ ಅವ್ರು ಮಾತಾಡಿದ್ದಾರೆ, ಅದೇ ಕಾರಣ ಹಾಗಾಗಿ ಬಂಧಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಘಟನೆ ನಡೆದಂಥ ಸಮಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೌಸಲ್ಲಿರೋದು ಯಾರು? ಅವ್ರು ನಡೆಸ್ತಾ ಇರೋದು ಯಾರು? ಸಭಾಪತಿಗಳು. ಇವತ್ತು ಸಭಾಪತಿಗಳು ಏನು ಹೇಳಿದ್ದಾರೆ? ಪದ ಬಳಕೆನೇ ಆಗಿಲ್ಲ, ಯಾವುದು ರೆಕಾರ್ಡ್ ಆಗಿಲ್ಲ, ಯಾವುದು ರೆಕಾರ್ಡಲ್ಲಿ ಬಂದಿಲ್ಲ ಅಂದಮೇಲೆ ನೀವು ಯಾವ ಉದ್ದೇಶದಿಂದ CT ರವಿಯವರ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ? ನೀವು ಎಲ್ಲೋ ವಿರೋಧ ಪಕ್ಷದವರ ಧ್ವನಿ ಹತ್ತಿಕ್ಕಬೇಕು, ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅವ್ರು ಎದುರ್ಕೊತಾರೆ, ಓಡ್ತಾರೆ ಅಂತ ತಾವು ಭಾವಿಸಿದರೆ ಇದು ಶುದ್ಧ ಸುಳ್ಳು. ಇದು ನಿಮ್ಮ ತಪ್ಪು ಕಲ್ಪನೆ, ತಪ್ಪು ಭ್ರಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, DCM ಹೇಳ್ತಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ, ಅಲ್ಲಿ CT ರವಿ ಬದುಕುಳಿದಿದ್ದೆ ಹೆಚ್ಚು ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಅಯ್ಯೋ, ಬದುಕೋದು ಹುಟ್ಟೋದು ಯಾರ ಕೈಯಲ್ಲಿಲ್ಲ ಸ್ವಾಮಿ, ಎಲ್ಲ ಮೇಲೆ ಭಗವಂತನ ಕೈಯಲ್ಲಿದೆ. ಈ ರೀತಿ ಎದುರಿಸಿ ಬೆದರಿಸಿ ಎಲ್ಲ ರಾಜಕಾರಣ ಮಾಡಿದವರು ನೋಡಿದ್ದೀವಿ ನಾವು. ತೆಲಂಗಾಣದಲ್ಲಿ ನೋಡಿದ್ದೀವಿ, ಆಂಧ್ರದಲ್ಲಿ ನೋಡಿದ್ದೀವಿ. ಯಾರು ಏನು ಜನ ಮನಸ್ಸು ಮಾಡಿದರೆ ಬದುಕ್ತೀವಿ, ದೇವ್ರ ಮನಸ್ಸು ಮಾಡಿದರೆ ಬದುಕ್ತೀವಿ. ಯಾರು ಯಾರ ಜೀವ ತೆಗಿಯೋಕ್ಕಾಗಲ್ಲ, ಯಾರು ಎಷ್ಟು ಜನರನ್ನ ಜೀವ ತೆಗೆದಿದ್ದಾರೆ ನೋಡಿದ್ದೀವಿ. ಈ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಸರ್. ಸಹಜವಾಗಿ ಅವ್ರು ಏನೇನೋ ಒತ್ತಡ ಯಾವ ತಂತ್ರ ಉಪಯೋಗಿಸ್ಬೇಕು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಕಾನೂನು ನಮ್ಮ ಪರವಾಗಿ ಇದ್ದೇ ಇದೆ. ಇವತ್ತು ಸಭಾಪತಿಗಳು ಪದ ಬಳಕೆ ಆಗಿಲ್ಲ, ರೆಕಾರ್ಡಲ್ಲಿ ಬಂದಿಲ್ಲ ಅಂತಂದಮೇಲೆ ಏನು ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡ್ತಾರೆ? ಅವ್ರ ಕೇಸ್ ತಪ್ಪು ಅಂತೇಳಿ ಗೊತ್ತಾಗ್ತದೆ ಜನರಿಗೆ. ಓಕೆ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.